ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರ್ವಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ. ಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 17ನೇ ಅಧ್ಯಾಯದಲ್ಲಿ ಇವತ್ತು ಮೊದಲನೇ 18 ಏನು 18ನೇ ಶ್ಲೋಕನಾ? ಹೌದು. ಈ ಅಧ್ಯಾಯ ಪ್ರಾರಂಭ ಆಗಿಲ್ವಲ್ಲ? 17ನೇ ಅಧ್ಯಾಯನೇ ಪ್ರಾರಂಭ ಮಾಡಬೇಕು ಅಂತ ಅನ್ಸುತ್ತೆ. ಹ್ಮ್. 16ನೇ ಅಧ್ಯಾಯನಾ? 16 16ನೇ 16ರಲ್ಲಿ 17ನೇ ಶ್ಲೋಕ. 16ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. 17ನೇ ಶ್ಲೋಕ. ಹೌದು. ಅಥಾಪ್ಯುಪಾಯೋ. ಕರೆಕ್ಟ್. ಅದಾಪ್ಯಪಾಯೋ. ಸರಿ. 16ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಅಥಾಪ್ಯುಪಾಯೋ ಮಮ ದೇವಿ ಚಿಂತ್ಯಃ ಸಂತೋಷಿತಸ್ಯ ವ್ರತಚರ್ಯಯಾತೆ. ಮಮಾರ್ಚನಂ ನಾರ್ಹತಿ ಗಂತುಮನ್ಯಥಾ ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ಭಗವಂತ ಅದಿತಿ ದೇವಿಗೆ ಹೇಳ್ತಾ ಇದ್ದಾನೆ, ಈಗ ಸದ್ಯ ಆ ದಾನವರೆಲ್ಲ ಬ್ರಾಹ್ಮಣರ ರಕ್ಷಣೆಯಲ್ಲಿ ಇದ್ದಾರೆ. ಹಾಗಾಗಿ ಅವರ ಮೇಲೆ ಬಲಪ್ರಯೋಗ ಮಾಡೋದು ನಿಮಗೆ ಸುಖವನ್ನ ತಂದುಕೊಳ್ಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಈಗ ಒಂದು ಉಪಾಯವನ್ನ ನಾನು ಹೇಳ್ತೇನೆ. ನೀನು ನನ್ನ ವ್ರತವನ್ನ ಆಚರಣೆ ಮಾಡಿದ್ದಿ, ಅದರಿಂದ ನನಗೆ ಸಂತೋಷ ಆಗಿದೆ. ಆದ್ರಿಂದ ನಿನ್ನನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ಉಪಾಯವನ್ನ ನಾನು ಆಲೋಚನೆ ಮಾಡಬೇಕು. ಯಾಕೆ ಅಂದ್ರೆ ನನ್ನ ಆರಾಧನೆ ಯಾವತ್ತೂ ಕೂಡ ನಿಷ್ಫಲವಾಗೋದಿಲ್ಲ. ಅದು ಶ್ರದ್ಧಾನುರೂಪವಾಗಿ ಫಲವನ್ನ ಕೊಡಲೇಬೇಕು. ಅವರವರ ಶ್ರದ್ಧೆಗೆ ಅನುಗುಣವಾದಂತಹ ಫಲವನ್ನ ಕೊಟ್ಟೇ ಕೊಡ್ತದೆ. ನನ್ನ ಆರಾಧನೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ನೀನು ನನ್ನನ್ನ ವ್ರತಾಚರಣೆಯಿಂದ ಸಂತೋಷಗೊಳಿಸಿದ್ದಿ. ಹಾಗಾಗಿ ನಿನ್ನನ್ನು ನಾನು ಅನುಗ್ರಹ ಮಾಡಲೇಬೇಕು. ಅದಕ್ಕೋಸ್ಕರ ಉಪಾಯವನ್ನ ನಾನು ಆಲೋಚನೆ ಮಾಡಬೇಕು ಅಂತ ಭಗವಂತ ಹೇಳಿದ
ಮಾತು ನಮಗೆಲ್ಲರಿಗೂ ಕೂಡ ಯಾವತ್ತೂ ಅಭಯವನ್ನ ಕೊಡ್ತಕ್ಕಂತಹ ಮಾತಿದು. ಮಮಾರ್ಚನಂ ನಾರ್ಹತಿ ಗಂತು ಮನ್ಯಥಾ ಶ್ರದ್ಧಾನುರೂಪಂ ಫಲಹೇತುಕತ್ವಾತ್ ಅನ್ನೋ ಮಾತು ಬಹಳ ಯಾವಾಗಲೂ ಉಪಯೋಗವಾಗ್ತಕ್ಕಂತಹ ಒಂದು ಮಾತಿದು. ಯಾವತ್ತೂ ಭಗವಂತನ ಆರಾಧನೆ ಅಂತನ್ನೋದು ವ್ಯರ್ಥವಾಗೋದಿಲ್ಲ, ಅದು ಯಾವತ್ತೂ ನಿಷ್ಫಲವಾಗೋದಿಲ್ಲ. ನಾವು ಮಾಡಿದ ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಫಲವನ್ನ ಕೊಟ್ಟೇ ಕೊಡ್ತಾನೆ ಭಗವಂತ. ಅದನ್ನು ತಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈಗ ಅವರೆಲ್ಲರೂ ಕೂಡ, ಅಸುರರೆಲ್ಲರೂ ಕೂಡ ಕೊಬ್ಬಿ ಬಿಟ್ಟಿದ್ದಾರೆ. ಅವರಿಗೆ ನನ್ನ ಅನುಗ್ರಹವನ್ನ ಪಡ್ಕೊಂಡಂತಹ ಬ್ರಾಹ್ಮಣರ ರಕ್ಷಣೆ ಇದೆ. ಹಾಗಾಗಿ ಅವರ ಮೇಲೆ ಯಾರೂ ಈಗ ಬಲಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನೀನು ನನ್ನ ವ್ರತವನ್ನ ಮಾಡಿ ಸಂತೋಷಗೊಳಿಸಿದ್ದಿ. ಆದ್ರಿಂದ ನಿನ್ನನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ನಾನು ಈಗ ಒಂದು ಉಪಾಯವನ್ನ ಆಲೋಚನೆ ಮಾಡಬೇಕು. ಅಥಾಪಿ ಉಪಾಯೋ ಮಮ ದೇವಿ ಚಿಂತ್ಯಃ ಮಮಾರ್ಚನಂ ನಾರ್ಹತಿ ಗಂತು ಮನ್ಯಥಾ. ನನ್ನ ಆರಾಧನೆ ಯಾವತ್ತೂ ನಿಷ್ಫಲವಾಗೋದಿಲ್ಲ, ಶ್ರದ್ಧಾನುರೂಪವಾಗಿ ಫಲವನ್ನ ಕೊಟ್ಟೇ ಕೊಡುತ್ತದೆ. ಅಥಾಪ್ಯುಪಾಯೋ ಮಮ ದೇವಿ ಚಿಂತ್ಯಃ ಸಂತೋಷಿತಸ್ಯ ವ್ರತಚರ್ಯಯಾತೆ ಮಮಾರ್ಚನಂ ನಾರ್ಹತಿ ಗಂತುಮನ್ಯಥಾ ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ತ್ವಯಾರ್ಚಿತಶ್ಚಾಹಮಪತ್ಯ ಗುಪ್ತಯೇ ಪಯೋವ್ರತೇನಾನುಗುಣಂ ಸಮೀಡಿತಃ ಸ್ವಾಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಪಾತಾಸ್ಮಿ ಮಾರೀಚ ತಪಸ್ಯವಸ್ಥಿತಃ. ನಿನ್ನ ಮಕ್ಕಳಿಗೆ ಕ್ಷೇಮ ಆಗಬೇಕು ಅಂತನ್ನೋ ಉದ್ದೇಶದಿಂದ ನೀನು ಪಯೋವ್ರತದಿಂದ ನನ್ನನ್ನು ಆರಾಧನೆ ಮಾಡಿದ್ದಿ. ಅದಕ್ಕೆ ಅನುಗುಣವಾಗಿ ನನಗೆ ಸ್ತೋತ್ರವನ್ನು ಕೂಡ ನೀನು ಮಾಡಿದ್ದಿ. ಅಷ್ಟೇ ಅಲ್ಲದೆ ಕಶ್ಯಪನ ತಪಸ್ಸಿನಲ್ಲಿಯೂ ಕೂಡ ಫಲದಾಯಕನಾಗಿ ನಾನು ನಿಂತಿದ್ದೇನೆ. ಹೀಗಾಗಿ ನೀನು ಮಾಡಿದ ಸ್ತೋತ್ರ, ನೀನು ಮಾಡಿದ ವ್ರತ ಅದು ವ್ಯರ್ಥ ಆಗಬಾರದು. ಕಶ್ಯಪ ಋಷಿಗಳು ಮಾಡಿರ್ತಕ್ಕಂತಹ ತಪಸ್ಸೇನಿದೆ, ಆ ತಪಸ್ಸಿನಲ್ಲಿಯೂ ನಾನು ಫಲವನ್ನ ಕೊಡುವವನಾಗಿ ನಿಂತಿದ್ದೇನೆ. ಇದೆಲ್ಲದರ ಫಲವಾಗಿ ನಾನು ನನ್ನದೇ ಆದ ಒಂದು ಅಂಶದಿಂದ ನಿನ್ನ ಮಗನಾಗಿ ಅವತಾರವನ್ನ ಮಾಡಿ ನಿನ್ನ ಮಕ್ಕಳನ್ನ ಕಾಪಾಡ್ತೇನೆ ಅಂತ ಅಭಯವನ್ನ ಕೊಡ್ತಾ ಇದ್ದಾನೆ ಭಗವಂತ. ತ್ವಯಾರ್ಚಿತಶ್ಚಾಹಮಪತ್ಯ ಗುಪ್ತಯೇ ಪಯೋವ್ರತೇನಾನುಗುಣಂ ಸಮೀಡಿತಃ ಸ್ವಾಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಪಾತಾಸ್ಮಿ ಮಾರೀಚ ತಪಸ್ಯವಸ್ಥಿತಃ. ಉಪಧಾವಪತಿಂ ಭದ್ರೇ ಪ್ರಜಾಪತಿಮಕಲ್ಮಷಂ ಮಾಂ ಚ ಭಾವಯತೆ ಪತ್ಯಂ ಏವಂ ರೂಪಂ ಅವಸ್ಥಿತಂ. ಹಾಗಾಗಿ ಭದ್ರೇ, ಎಲೆ ಮಂಗಳಲೆ, ನೀನು ಈಗ ಅಕಲ್ಮಷಂ ಪ್ರಜಾಪತಿಂ ಉಪಧಾವ, ಪತಿಂ ಉಪಧಾವ. ಅಕಲ್ಮಷಂ, ಯಾವ ಪಾಪವೂ ಇಲ್ಲದೆ ಇರತಕ್ಕಂತಹ ನಿನ್ನ ಪತಿಯಾದಂತಹ ಕಶ್ಯಪ ಪ್ರಜಾಪತಿಯನ್ನ ಆರಾಧನೆ ಮಾಡು. ನಿನ್ನ ಮುಂದೆ ನಿಂತಿರುವಂತಹ ನನ್ನ ಈ ರೂಪ ಏನಿದೆ, ಈ ರೂಪವನ್ನ ಮಗ ಅಂತ ಉಪಾಸನೆ ಮಾಡು. ನನ್ನ ಈ ರೂಪವನ್ನೇ ನಿನ್ನ ಮಗ ಅಂತ ಉಪಾಸನೆ ಮಾಡು. ನಿನ್ನ ಪತಿಯಾದಂತಹ ನಿರ್ದುಷ್ಟನಾದ ಕಶ್ಯಪ ಪ್ರಜಾಪತಿಯನ್ನು ಹೋಗಿ ಸೇವೆ ಮಾಡು. ಉಪಧಾವ ಪತಿಂ ಭದ್ರೇ ಪ್ರಜಾಪತಿಮಕಲ್ಮಷಂ ಮಾಂ ಚ ಭಾವಯತೆ ಪತ್ಯಂ ಏವಂ ರೂಪಮವಸ್ಥಿತಂ.
ನೈತಸ್ಮ ನೈತತ್ಪರಸ್ಮಾ ಆಖ್ಯೇಯಂ ದೇವಗುಹ್ಯಂ ಕಥಂಚನ ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಾತ್ ಸುಸಂವೃತಾತ್. ಇದು ದೇವಗುಹ್ಯ. ಇದನ್ನ ಯಾರಿಗೂ ಹೇಳಬೇಡ. ಭಗವಂತ ಅದಿತಿ ದೇವಿಗೆ ಹೇಳ್ತಾ ಇದ್ದಾನೆ, ಲೇ ದೇವಿಯೇ, ದೇವ ರಹಸ್ಯವನ್ನ ಬಹಳ ರಹಸ್ಯವಾಗೇ ಇಡಬೇಕು, ಗೋಪ್ಯವಾಗೇ ಇಡಬೇಕು. ಆವಾಗ ಮಾತ್ರ ಎಲ್ಲ ಫಲ ಸಿಗ್ತದೆ. ಆ ದೇವಗುಹ್ಯವನ್ನ ಬಹಿರಂಗಪಡಿಸಬಾರದು. ಹಾಗಾಗಿ ನೀನು ಯಾರಿಗೂ ಹೇಳಲಿಕ್ಕೆ ಹೋಗಬೇಡ. ಈ ದೇವ ರಹಸ್ಯವನ್ನ ಗುಹ್ಯವಾಗೇ ಇಟ್ಕೋ, ಯಾರಿಗೂ ಹೇಳಬೇಡ. ದೇವ ರಹಸ್ಯ ಯಾವಾಗಲೂ ಗುಹ್ಯವಾಗೇ ಇರಬೇಕು, ಅಂದ್ರೆ ಮಾತ್ರ ಫಲ ಕೊಡ್ತದೆ. ಹಾಗಾಗಿ ಇದು ದೇವಗುಹ್ಯವಾದದ್ದು, ಇದನ್ನ ಯಾರಿಗೂ ಹೇಳಬೇಡ ಅಂತ ಇದ್ದಾನೆ ಭಗವಂತ. ಶತ್ರುಗಳಿಗೆ ಗೊತ್ತಾಗಬಾರದು ಈ ವಿಷಯ. ಇದನ್ನ ಗುಹ್ಯವಾಗೇ ಇಡು. ಅನಾಪ್ತರು ಯಾರಿದ್ದಾರೋ ಅವರಿಗೆ ಹೇಳಬಾರದು ಅಂತ ಅರ್ಥ. ಅನಾಪ್ತಾಯ ಅನ್ಯಸ್ಮೈ ನ ವಕ್ತವ್ಯಂ ಅಂತ. ಪರಸ್ಮೈ ಅನ್ನೋದಕ್ಕೆ ಶತ್ರವೇ ಅಂತ ವಿಜಯಧ್ವಜರು ಬರೆದಿದ್ದಾರೆ. ನಮ್ಮ ಅನಾಪ್ತರು, ಶತ್ರುಗಳು ಯಾರಿದ್ದಾರೋ ಅವರಿಗೆ ಯಾರಿಗೂ ಈ ವಿಷಯವನ್ನು ಹೇಳಬೇಡ, ಇದು ದೇವಗುಹ್ಯವಾದದ್ದು. ನೈತಸ್ ಪರಸ್ಮಾ ಆಖ್ಯೇಯಂ ದೇವಗುಹ್ಯಂ ಕಥಂಚನ ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಾತ್ ಸುಸಂವೃತಾತ್. ಶ್ರೀ ಶುಕ ಉವಾಚ ಏತಾವದುಕ್ತ್ವಾ ಭಗವಾನ್ ತತ್ರೈವಾಂತರಧೀಯತ ಅದಿತಿರ್ದುರ್ಲಭಂ ಲಬ್ಧ್ವಾ ಹರೇರ್ಜನ್ಮಾತ್ಮನಿ ಪ್ರಭೋಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ಮುಂದುವರಿಸ್ತಾ ಹೇಳ್ತಾರೆ, ಈ ರೀತಿ ಭಗವಂತ ಹೇಳಿ ಅಲ್ಲೇ ಅಂತರ್ಧಾನನಾದ. ಅದಿತಿ ದೇವಿ ಸ್ವಾಮಿಯಾದಂತಹ ಶ್ರೀಹರಿ ತನ್ನ ಮಗನಾಗಿ ಅವತಾರ ಮಾಡ್ತಾನೆ ಅಂತನ್ನೋ ಒಂದು ಉತ್ತಮವಾದ ದುರ್ಲಭವಾದಂತಹ ವರವನ್ನ ಪಡ್ಕೊಂಡು ತಾನು ಕೃತಕೃತ್ಯಳಾದಳು ಅಂತ ಭಾವಿಸಿದ್ಲು. ಏತಾವದುಕ್ತ್ವಾ ಭಗವಾನ್ ತತ್ರೈವಾಂತರಧೀಯತ ಅದಿತಿರ್ದುರ್ಲಭಂ ಲಬ್ಧ್ವಾ ಹರೇರ್ಜನ್ಮಾತ್ಮನಿ ಪ್ರಭೋಃ. ಉಪಾಧಾವತ್ ಪತಿಂ ಭಕ್ತ್ಯಾ ಪರಯಾ ಕೃತಕೃತ್ಯವತ್ ಸವೈ ಸಮಾಧಿಯೋಗೇನ ಕಶ್ಯಪಸ್ತದ ಬುದ್ಧ್ಯತ. ಮ್ಯೂಟ್ ಮಾಡಿ, ಎಲ್ಲರದು ಮ್ಯೂಟ್ ಮಾಡ್ಕೊಳ್ಳಿ. ಹೀಗೆ ತಾನು ಕೃತಕೃತ್ಯಳಾಗಿದ್ದೇಳೆ ಅಂತ ತಿಳ್ಕೊಂಡು ದುರ್ಲಭವಾದಂತಹ ವರವನ್ನ ಭಗವಂತನಿಂದ ಪಡ್ಕೊಂಡು ಪರಮಭಕ್ತಿಯಿಂದ ಪತಿಯನ್ನ ಆರಾಧನೆ ಮಾಡಿದ್ಲು. ಆ ಕಶ್ಯಪ ಋಷಿಗಳು ಸಮಾಧಿ ಅವಸ್ಥೆಯಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆ ಯೋಗ ಸಮಾಧಿಯಿಂದ ಭಗವಂತ ತನ್ನ ಒಂದು ಅಂಶ, ಆ ಭಗವಂತನ ಅಂಶ ತನ್ನಲ್ಲಿ ಪ್ರವೇಶ ಮಾಡಿದೆ ಅಂತನ್ನೋದನ್ನ ಕಂಡುಕೊಂಡ್ರು ಯೋಗ ಸಮಾಧಿಯಿಂದಲೇನೆ. ಉಪಾಧಾವತ್ ಪತಿಂ ಭಕ್ತ್ಯಾ ಪರಯಾ ಕೃತಕೃತ್ಯವತೆ ಸವೈ ಸಮಾಧಿ ಯೋಗೇನ ಕಶ್ಯಪಸ್ತದ ಬುದ್ಧ್ಯತ ಪ್ರವಿಷ್ಟಮಾತ್ಮನಿ ಹರೇರಂಶಂ ಹ್ಯವಿತಥೇಕ್ಷಣಃ ಸೋದಿತ್ಯಾಂ ವೀರ್ಯಮಾಧತ್ತ ತಪಸಾ ಚಿರಸಂಚಿತಂ ಸಮಾಹಿತಮನಾರಾಜನ್ ದಾರುಣ್ಯಗ್ನಿಂ ಯಥಾನಿಲಃ ಅದಿತ್ಯಾಂ ನಿಹಿತಂ ಗರ್ಭಂ ಭಗವಂತಂ ಸನಾತನಂ ಹಿರಣ್ಯಗರ್ಭೋ ವಿಜ್ಞಾಯ
ಸಮೀಡೆ ಗುಹ್ಯನಾಮಭಿಃ. ಕಶ್ಯಪ ಋಷಿಗಳು ಸಮಾಧಿ ಯೋಗದಿಂದಲೇನೆ ಭಗವಂತನ ಒಂದು ಅಂಶ ನನ್ನೊಳಗೆ ಪ್ರವೇಶ ಮಾಡಿತು ಅನ್ನೋದನ್ನ ಕಂಡುಕೊಂಡು ನೋಡ್ತಾ ಇದ್ದಾರೆ. ಅವರು ಯೋಗ ಸಮಾಧಿಯಿಂದ ಕಂಡಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಅವಿತಥೇ ಕ್ಷಣ ಅಂತ. ಅವಿತಥ ಈ ಕ್ಷಣ ಅಂದ್ರೆ ಅವ್ರು ಕಂಡದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಅವರು ಕಂಡುಕೊಂಡ್ರು ತನ್ನೊಳಗೆ ಭಗವಂತನ ಒಂದು ಅಂಶ ಪ್ರವೇಶ ಆಗಿದ್ದನ್ನ ತಾವು ಸಮಾಧಿ ಯೋಗದಿಂದ ಕಂಡುಕೊಂಡ್ರು. ಅವರು ಕಂಡುಕೊಂಡದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಎಲೆ ರಾಜನೇ, ಕಶ್ಯಪ ಋಷಿ ತಪಸ್ಸಿನಿಂದ ಬಹಳ ಕಾಲ ಸಂಗ್ರಹಿಸಿಟ್ಟುಕೊಂಡಂತಹ ತಮ್ಮ ವೀರ್ಯವನ್ನ ಏಕಾಗ್ರ ಚಿತ್ತದಿಂದ ಅದಿತಿ ದೇವಿಯಲ್ಲಿ ಆಧಾನ ಮಾಡಿದರು. ಸಮಾಹಿತ ಮನಾಹ ದಾರುಣ್ಯಗ್ನಿಂ ಯಥಾ ಅನಿಲಃ ಅದಿತ್ಯಾಂ ನಿಹಿತಂ ಗರ್ಭಂ ಭಗವಂತಂ ಸನಾತನಂ. ಅವರು ಅದಿತಿಯ ಗರ್ಭದಲ್ಲಿ ತಮ್ಮ ವೀರ್ಯವನ್ನ ಆಧಾನ ಮಾಡಿದ್ದಾರೆ. ಗಾಳಿ ಅಂತನ್ನೋದು ಎಲ್ಲರಿಗೂ ಸಮಾನ. ಆದರೂ ಕೂಡ ಮರಗಳ ಘರ್ಷಣೆಯಿಂದ ಕಾಡನ್ನೇ ಸುಟ್ಟು ಹಾಕುವಂತಹ ಕಾಡ್ಗಿಚ್ಚನ್ನ ಎಬ್ಬಿಸ್ತದೆ. ಅಂಥ ಶಕ್ತಿ ಗಾಳಿಗೆ ಇದೆ. ಆದರೆ ಎಲ್ರಿಗೂ ಸಮಾನವಾದದ್ದು ಗಾಳಿ. ಅದೇ ಥರನೇ ಕಶ್ಯಪ ಮುನಿಗಳು ಕೂಡ ದೇವತೆಗಳಿಗೆ, ದಾನವರಿಗೆ ಎಲ್ಲರಿಗೂ ಸಮಾನವಾಗಿಯೇ ತಂದೆ ಅಂತ ಕರೆಸ್ಕೊಂಡಿದ್ದಾರೆ. ಎಲ್ಲರಿಗೂ ಅವರೇ ತಂದೆ. ಗಾಳಿ ಹೇಗೆ ಎಲ್ಲರಿಗೂ ಸಮಾನವೋ, ಎಲ್ಲರಿಗೂ ಗಾಳಿ ಬೀಸ್ತದೆ, ಎಲ್ಲರಿಗೂ ಸಮಾನ. ಅದೇ ಥರನೇ ಕಶ್ಯಪ ಮುನಿಗಳು ಕೂಡ ದೇವತೆಗಳಿಗೆ, ದಾನವರಿಗೆ, ದೈತ್ಯರಿಗೆ ಎಲ್ಲರಿಗೂ ಅವರೇ ತಂದೆ. ಆದರೂ ದಾನವರ ನಾಶಕ್ಕೋಸ್ಕರ ಕಾರಣವಾಗುವಂತಹ ಒಂದು ವೀರ್ಯವನ್ನ ಆ ಅದಿತಿ ದೇವಿಯ ಗರ್ಭದಲ್ಲಿ ಆಧಾನ ಮಾಡಿದ್ದಾರೆ. ದಾರುಣ್ಯಗ್ನಿಂ ಯಥಾನಿಲಃ ಅದಿತ್ಯಾಂ ನಿಹಿತಂ ಗರ್ಭಂ. ಅದಿತಿ ದೇವಿಯ ಗರ್ಭದಲ್ಲಿ ಕಶ್ಯಪರಿಂದ ವೀರ್ಯದ ಮೂಲಕವಾಗಿ ಇಡಲ್ಪಟ್ಟಂತಹ ಸಾಕ್ಷಾತ್ ಭಗವಂತ, ಅದನ್ನ ಬ್ರಹ್ಮದೇವರು ನೋಡಿದ್ರಂತೆ. ಈ ಕಶ್ಯಪರು ಅದಿತಿ ದೇವಿಯ ಗರ್ಭದಲ್ಲಿ ಇಡಲ್ಪಟ್ಟವನು ಸಾಕ್ಷಾತ್ ಸನಾತನಾದಂತಹ ಭಗವಂತ ಅಂತ ತಿಳಿದು ಆ ಬ್ರಹ್ಮದೇವರು ರಹಸ್ಯವಾದ ನಾಮಗಳಿಂದ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿರಣ್ಯಗರ್ಭ ವಿಜ್ಞಾಯ ಅಂತ. ವಿಜ್ಞಾಯ ಅಂದ್ರೆ ತಿಳ್ಕೊಂಡ್ರು. ಅವರು ಏನ್ ತಿಳ್ಕೊಂಡ್ರು? ಕಶ್ಯಪೇನ ನಿಹಿತಂ ವೀರ್ಯದ್ವಾರ ಸ್ಥಾಪಿತಂ ಭಗವಂತಂ ಅಧೋಕ್ಷಜಂ ನಾರಾಯಣಂ ಜ್ಞಾತ್ವಾ ಅಂತ. ಕಶ್ಯಪ ಋಷಿಗಳಿಂದ ಇಡಲ್ಪಟ್ಟಂತಹ, ವೀರ್ಯದ್ವಾರ ಇಡಲ್ಪಟ್ಟಂತಹ ಈ ಗರ್ಭದಲ್ಲಿ ಇರೋವನು ಸಾಕ್ಷಾತ್ ಭಗವಂತನೇ, ಅಧೋಕ್ಷಜನಾದಂತಹ ನಾರಾಯಣನೇ ಅನ್ನೋದನ್ನ ತಿಳ್ಕೊಂಡು ಆ ನಾರಾಯಣನನ್ನ ಗೋಪ್ಯವಾದ ನಾಮಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಯಥಾವದುಕ್ತ್ವಾ ಭಗವಾನ್ ತತ್ರೈವಾಂತರಧೀಯತ ಅದಿತಿರ್ದುರ್ಲಭಂ ಲಬ್ಧ್ವಾ ಹರೇರ್ಜನ್ಮಾತ್ಮನಿ ಪ್ರಭೋಃ ಉಪಾಧಾವತ್ಪತಿಂ ಭಕ್ತ್ಯಾ ಪರಯಾ ಕೃತಕೃತ್ಯವತೆ ಸ ವೈ ಸಮಾಧಿಯೋಗೇನ ಕಶ್ಯಪಸ್ತದಬುಧ್ಯತ ಪ್ರವಿಷ್ಟಮಾತ್ಮನಿ ಹರೇರಂಶಂ ಹ್ಯವಿತಥೇಕ್ಷಣಃ ಸೋದಿತ್ಯಾಂ ವೀರ್ಯಮಾಧತ್ತ ತಪಸಾ ಚಿರಸಂಚಿತಂ ಸಮಾಹಿತಮನಾರಾಜನ್ ದಾರುಣ್ಯಗ್ನಿಂ ಯಥಾನಿಲಃ ಅದಿತ್ಯಾಂ ನಿಹಿತಂ ಗರ್ಭಂ ಭಗವಂತಂ ಸನಾತನಂ ಹಿರಣ್ಯಗರ್ಭೋ ವಿಜ್ಞಾಯ ಸಮೀಡೆ ಗುಹ್ಯನಾಮಭಿಃ. ಸಮೀಡೆ ಚೆನ್ನಾಗಿ ಸ್ತೋತ್ರ ಮಾಡಿದ್ದಾರೆ ಬ್ರಹ್ಮದೇವರು. ಏನು?
ಬ್ರಹ್ಮೋವಾಚ ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ಗುಹ್ಯವಾದ ನಾಮಗಳಿಂದ ಬ್ರಹ್ಮದೇವರು ಸ್ತೋತ್ರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಏನದು ಗುಹ್ಯವಾದ ನಾಮಗಳು? ಜಯ, ಉರುಗಾಯ, ಭಗವನ್, ಉರುಕ್ರಮ, ನಮೋಸ್ತುತೆ. ಮಹಾತ್ಮರಿಂದ ವೇದಗಳಲ್ಲಿ ಸರ್ವೋತ್ತಮ ಅಂತ ಹೊಗಳಿಸಿಕೊಂಡಂಥವನು ನೀನು ಭಗವಂತ. ಉರುಗಾಯ, ಉರು ಅಂದ್ರೆ ಬಹಳ ಶ್ರೇಷ್ಠರಾಗಿರ್ತಕ್ಕಂತಹ ರಮಾದೇವಿ ಮೊದಲಾದಂಥವರು, ಅವರೆಲ್ಲರಿಂದಲೂ ಗಾಯ, ಸ್ತುತ್ಯನಾಗಿರ್ತಕ್ಕಂಥವನು ನೀನು. ಉರುಗಾಯ ಭಗವನ್, ಎಲೆ ಭಗವಂತನೇ, ಸರ್ವೋತ್ತಮ ಎಂಬುದಾಗಿ ವೇದಗಳಲ್ಲಿ ಹೊಗಳಿಸಿಕೊಂಡಂತಹ, ಶ್ರುತಿ ಪ್ರತಿಪಾದ್ಯನಾದಂತಹ ಸರ್ವೋತ್ತಮನಾದ ಎಲೆ ಭಗವಂತನೇ, ತ್ರಿವಿಕ್ರಮನಾಗಿ ದೊಡ್ಡ ಹೆಜ್ಜೆಗಳನ್ನ ಇಡ್ತಕ್ಕಂಥವನೇ ಉರುಕ್ರಮ ಅಂತ. ಉರುಕ್ರಮ ಅಂತನ್ನೋ ಶಬ್ದಕ್ಕೆ ಮುಂದೆ ಇವನು ತ್ರಿವಿಕ್ರಮನಾಗಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾನೆ. ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಸರ್ವಜ್ಞರಾದಂತಹ ಬ್ರಹ್ಮದೇವರು ಮುಂದೆ ಈ ಭಗವಂತ ಮಾಡುವ ಉರುಕ್ರಮತ್ವವನ್ನು ಗರ್ಭದಲ್ಲಿರುವಾಗಲೇ ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮನಾಗಿ ದೊಡ್ಡ ಹೆಜ್ಜೆಯನ್ನು ಇಡ್ತಕ್ಕಂಥವನೇ, ಇದು ನಿನಗೆ ನಮಸ್ಕಾರ. ಉರುಕ್ರಮ ನಮೋಸ್ತುತೆ. ನಮೋ ಬ್ರಹ್ಮಣ್ಯ ದೇವಾಯ, ಬ್ರಾಹ್ಮಣರಿಗೆ ಪ್ರಿಯವಾದ ದೇವ ನೀನು. ತ್ರಿಗುಣಾಯ, ಮೂರು ಗುಣಗಳಿಗೆ ಪ್ರೇರಕನಾಗಿದ್ದಿ ಅಂತಹ ನೀನು. ಜಯ, ಇಂದ್ರನ ಶತ್ರುವನ್ನ ಪರಾಜಯಗೊಳಿಸು. ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ. ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇಧಸೆ. ತ್ರಿಗುಣಾಯ ತ್ರಿವಿಷ್ಟಾಯ ತ್ರಿಪೃಷ್ಟಾಯ ಶಿಪಿವಿಷ್ಟಾಯ ವಿಷ್ಣವೇ. ನಮೋಸ್ತು ಪೃಷ್ಣಿಗರ್ಭಾಯ ಅಥವಾ ಪೃಷ್ಣಿಗರ್ಭಾಯ ದೇವಾಯ ಅಂತ ಮತ್ತೊಂದು ಪಾಠ ಇದೆ. ವೇದಗರ್ಭಾಯ ವೇದಸೆ ಅಂತ ಇದೆ. ನಮೋಸ್ತು ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇದಸೆ ಅಂತ ಕೂಡ ಪಾಠ ಇದೆ. ವೇದಗರ್ಭಾಯ ಅಂತ ಕೂಡ ಪಾಠ ಇದೆ. ಪೃಷ್ಣಿಗರ್ಭಾಯ, ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಆಗಿದ್ಲು ಇದೇ ಅದಿತಿ ದೇವಿ. ಆವಾಗಲೂ ಅವಳ ಗರ್ಭದಲ್ಲಿ ಅವತಾರ ಮಾಡಿದವನು ನೀನು ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪೃಷ್ಣಿಗರ್ಭನಾದವನು ನೀನು. ಹಿಂದಿನ ಜನ್ಮದಲ್ಲಿ ಇದೇ ಅದಿತಿ ದೇವಿ ಪೃಷ್ಣಿಯಾಗಿದ್ದಾಗ ಆ ಪೃಷ್ಣಿಯಲ್ಲಿ ಅವತಾರ ಮಾಡಿದವನು ನೀನು. ಅವಳ ಗರ್ಭದಲ್ಲಿ ಅವತಾರ ಮಾಡಿದವನು, ವೇದಗಳಲ್ಲಿ ಪ್ರಕಟನಾಗ್ತಕ್ಕಂಥವನು ನೀನು. ವೇದಗರ್ಭಾಯ, ವೇದಗಳಿಂದಲೇ ನಿನ್ನನ್ನು ತಿಳ್ಕೊಳ್ಬೇಕು. ವೇದಗಳಲ್ಲಿ ನೀನು ಪ್ರಕಟನಾಗ್ತಿದ್ದಿ, ವೇದ ರಹಸ್ಯನಾಗಿರ್ತಕ್ಕಂಥವನು ನೀನು. ಸರ್ವಜ್ಞನಾಗಿದ್ದಿ. ವೇದಸೆ ಅಂದ್ರೆ ಜ್ಞಾನಸ್ವರೂಪ, ಸರ್ವಜ್ಞನಾದವನು. ತ್ರಿಗುಣಾಯ ತ್ರಿಪೃಷ್ಠಾಯ,
ಮೂರು ಲೋಕಕ್ಕಿಂತಲೂ ಶ್ರೇಷ್ಠನಾಗಿದ್ದಿ, ಮೂರು ಲೋಕಕ್ಕಿಂತ ಮೇಲಿನ ಮೂರು ಧಾಮಗಳಲ್ಲಿ ವಾಸ ಮಾಡ್ತಕ್ಕಂಥವನು ಅಂತ. ಮೂರು ಲೋಕಗಳಿಗಿಂತಲೂ ಮೇಲೆ ಇರುವಂಥದ್ದು ಮೂರು ಲೋಕಗಳು, ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಆ ಲೋಕಗಳಲ್ಲಿ ವಾಸ ಮಾಡ್ತಕ್ಕಂಥವನು ನೀನು. ತ್ರಿಪೃಷ್ಠಾಯ, ತ್ರೀಣಿ ಪೃಷ್ಠಾನಿ, ವೈಕುಂಠ ಮೊದಲಾದವುಗಳು, ಅವುಗಳಲ್ಲಿ ವಾಸ ಮಾಡ್ತಕ್ಕಂಥವನು. ಶಿಪಿವಿಷ್ಟಾಯ ವಿಷ್ಣವೇ, ಶಿಪಿವಿಷ್ಟ ನೀನು, ಗರುಡಾರೂಢನಾಗಿರ್ತಕ್ಕಂಥವನು ಅಂತ ಅರ್ಥ. ಶಿಪಿವಿಷ್ಟ ಅಂತನ್ನೋ ಶಬ್ದಕ್ಕೆ ಶಿಪಿ ಅನ್ನೋ ಶಬ್ದ ಪಶು ಅನ್ನೋ ಅರ್ಥವನ್ನ ಕೊಡ್ತದೆ. ಇಲ್ಲಿ ಪಶುಗಳು ಅಂತಂದ್ರೆ ದೇವತೆಗಳು ಅಂತ ಅರ್ಥ. ಆ ದೇವತೆಗಳಲ್ಲಿ ವಾಸ ಮಾಡತಕ್ಕಂಥವನು ಅಂತ ಹಾಗೂ ಅರ್ಥವನ್ನ ಮಾಡಬಹುದು. ಯಜ್ಞೋ ವೈ ವಿಷ್ಣು ಪಶವಃ ಶಿಪಿ ಯಜ್ಞ ಏವ ಪಶುಷು ಪ್ರತಿಷ್ಠತಿ ಅಂತ ವೇದ ಹೇಳ್ತದೆ. ಆ ರೀತಿ ಅಭಿಪ್ರಾಯ ಇಟ್ಕೊಂಡ್ರೆ ಶಿಪಿವಿಷ್ಠ ಅಂತಂದ್ರೆ ದೇವತೆಗಳಲ್ಲಿ ವಾಸ ಮಾಡ್ತಕ್ಕಂಥವನು. ಶಿಪಯೋ ರಶ್ಮಯ ಜ್ಞಾನಕಲಾಹ ವಿಷ್ಟಾಹ ಪ್ರವಿಷ್ಟಾಹ ಯಂ ತಸ್ಮಾ ಇತಿ ವಾ ಅಂತ. ಜ್ಞಾನ ಕಲೆಗಳು ಶಿಪಿಗಳು ಅಂತಂದ್ರೆ ಹಾಗೂ ಅರ್ಥವನ್ನ ಮಾಡಬಹುದು. ಅವುಗಳಲ್ಲಿ ಪ್ರವಿಷ್ಟನಾದವನು. ಇನ್ನೊಂದು ಅರ್ಥ ಮಾಮೂಲಿ ಗೊತ್ತಿ, ಶಿಪಿ ಅಂದ್ರೆ ಗರುಡ, ಗರುಡನ ಮೇಲೆ ಸಂಚಾರವನ್ನು ಮಾಡ್ತಕ್ಕಂಥವನು ಅಂತ. ವಿಷ್ಣವೇ ಅಂತಂದ್ರೆ ವ್ಯಾಪ್ತನಾದವನು, ವಿಶಿಲ್ರ ವ್ಯಾಪ್ತವು, ವ್ಯಾಪ್ತನಾದವನು, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದವನು ಅಂತ ಅರ್ಥ. ಅಂತಹ ಎಲೆ ಭಗವಂತನೇ, ನಿನಗೆ ನಮಸ್ಕಾರ. ನೀನು ಆ ಇಂದ್ರಶತ್ರುವನ್ನ ಜಯಿಸು. ನಮೋಸ್ತು ಪ್ರಶ್ನೆಗರ್ಭಾಯ ವೇದಗರ್ಭಾಯ ವೇಧಸೆ ತ್ರಿಗುಣಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ. ಇಲ್ಲಿ ತ್ರಿಗುಣಾಯ ಎಂಬ ಶಬ್ದಕ್ಕೆ ಏನರ್ಥ? ತ್ರಿಗುಣಾಯ ಅಂತಂದ್ರೆ ಮೂರು ಗುಣಗಳನ್ನ ನಿನ್ನ ಅಧೀನದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಆ ಮೂರು ಗುಣಗಳು ಅದೇ ಬರ್ತಲ್ವಾ? ಹೌದು. ಹೋದ ಶ್ಲೋಕದಲ್ಲಿಯೂ ಕೂಡ ಏನಿದೆ? ತ್ರಿಗುಣಾಯ ನಮೋಸ್ತುತೆ, ಸತ್ವಾದಿ ಮೂರು ಗುಣಗಳಿಗೆ ಪ್ರೇರಕನಾಗಿರ್ತಕ್ಕಂಥವನು ಅಂತ. ಅದೇ ಅರ್ಥನೇ ಇಲ್ಲೂ ಕೂಡ ಇಟ್ಕೋಬೇಕು. ಅದು ಪುನರುಕ್ತಿ ಬರಲವಾಗ ದೋಷ. ಸ್ತೋತ್ರದಲ್ಲಿ ಪುನರುಕ್ತಿ ದೋಷ ಅಲ್ಲ. ಸ್ತೋತ್ರ ಮಾಡುವಾಗ ಪುನರುಕ್ತಿ ಅಂತ ಅನ್ನೋದು ಗುಣ. ಮತ್ತೆ ಮತ್ತೆ ಹೇಳ್ತಾ ಇರಬೇಕು, ನಮಃ 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 ಅಂತ ಮತ್ತೆ ಮತ್ತೆ ಎಷ್ಟು ಸಲ ಹೇಳಿದ್ರು ಅದು ದೋಷ ಅಲ್ಲ. ಹರೇ ರಾಮ 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 ಹರೇ ಹರೇ ಅಂತ ಮತ್ತೆ ಮತ್ತೆ ಪುನರುಕ್ತಿ. ಅದು ಎಷ್ಟು ಸಲ ಹೇಳಿದ್ರು ಅದಕ್ಕೆ ದೋಷ ಅಲ್ಲ. ಸ್ತೋತ್ರ ಆದಾಗ ಅದು ದೋಷ ಆಗೋದಿಲ್ಲ. ಹಾಗಿಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅಲ್ಲಿಗೆ 26 ಶ್ಲೋಕ ಆಯ್ತು, ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ಶಬ್ದ ಗೋಪ್ಯ ಎಂಬ ಶಬ್ದ, ಅದಕ್ಕೆ ಈ ತರ ಒಂದು ದೇವ್ರ ನಾಮ ಬಂದು ಹೊರಗೆ ಸಿಕ್ಕಲ್ಲ.